ಈಕಿನ ಏನು ಮಾಡ್ತೀನಿ ನೋಡಿ ಇವತ್ತು ನನ್ನ ಗಂಡನ ಸುದ್ದಿಗೆ ಇನ್ನೊಮ್ಮೆ ಏನಾರ ಬರ್ಬೇಕೀಕಿ ಈಕಿನ ಏ ಲಲ್ಲಿ ಲೇ ಏನು ಮಾಡತ್ತಿಲ್ಲ ಒಳಗೆ ಹೊಕ್ಕೊಂಡ ಲಲ್ಲಿ ಏ ಲಲ್ಲಿ ಹೊರಗೆ ಬಾರ ನಿನ್ನ ಮಕ ಮತ್ತೆ ನನ್ನ ಬಾಯಿಗೆ ಅಂತ ತರಿಸ್ತಿ ಹೊರಗೆ ಬಾಯಿ ಬರ್ತೀಯ ನಿನಗೆ ಮತ್ತೆ ನಾನು ನೋಡಿಲ್ಲ ಕದ ಒಡೆದು ಒಳಗೆ ಬರ್ತೀನಿ ಜಾಸ್ತಿ ಹಾರಾಡಿದೆ ಅಂದ್ರೆ ಇಲ್ಲಿಂದ ಈ ಮನಿನ ಬಿಡಿಸ್ತೀನಿ ನಿನಗೆ ನೋಡಂತಿ ಇಷ್ಟು ಒದ್ರಾಕತ್ರು ಹಾಂ ಅನ್ನವಳು ನೋಡಿ ಕೀಕಿಗೆ ಮತ್ತೆ ನನ್ನ ಬಾಯಿಗೆ ಚಲೋನ ಬರ್ತಾವೆ ಈಕಿಗೆ ನಂಗೆ ಎದ್ದು ಬಂದು ಬಾಕ್ಲ ತೆಗಿಯೋಕ್ಕಾಗವಲ್ಲ ಸಾಯ್ತೀನಿ ನಾನು ಹೊಟ್ಟೆ ಭಾಳ ನೋವಾಗ್ತೈತಿ ನಂದು ಏ ಲಲ್ಲಿ ಬಾಕ್ಲ ತೆಗಿಯ ಲಲ್ಲಿ ಯಾರದಿರಿ ಆಗತ್ತಿಲ್ರಿ ಏನ ಹಾಳಾಕತ್ತಾಳ ನೀತಿ ಇದು ಹೆಂಗೆ ತೆಗೆದಿದ್ದ ಕದ ತಡಿ ಕಿಟಕಿಯಾಗ ಕೈ ಹಾಕಿ ತೆಗಿತೀನಿ ತಡಿ ಕದ ಯಾಕೆ ಬಡ್ಕೊಂಡು ಹಾಕಿ ಹಾಂ ಬಂದು ಏ ಏನಾತ ಏ ಲಲಿತಾ ಹೊಟ್ಟೆ ಭಾಳ ನೋವಾಗ್ತಿದ್ರೆ ನಂಗೆ ಅವನ ಸಾಯ್ತೀನಿ ನಾನು ಅಯ್ಯೋ ಏನಾತ್ ನಿಂಗೆ ಹಾಂ ಏನಾತ ಈ ಹೇಳ ಏನಾತಂತ ಹಂಗೆ ಕಳಾಕತ್ತಿ ಅಷ್ಟಾಕ ಅಯ್ಯೋ ಪೂರ ಮೆತ್ತಗಾಗ್ಬಿಟ್ಟಿಯಲ್ಲ ಮಕ ಎಲ್ಲ ಏನಾಗೈತಿ ಬೆವತ್ತು ಹೊರದಿ ಎಲ್ಲ ಅಯ್ಯೋ ನನಗೆ ಹೇಳಕ್ಕಾಗವಲ್ಲ ಹೊಟ್ಟೆ ಭಾಳ ನೋವಾಗ್ತೈತಿ ತರಾಸಾಗತ್ತೈತಿ ನಾ ಸಾಯ್ತೀನಿ ನನಗೆ ಟೈಮ್ ಇಲ್ಲ ಸಾಯ್ತೀನಿ ಅನ್ಸಾದೈತಿ ನಂಗೆ ನಿಂಗೆ ದವಾಖಾನಿಗೆ ನಾ ಕರ್ಕೊಂಡು ಹೋಗ್ತೀನಿ ನಿಂಗೆ ಏನಾಗಲ್ಲ ಸುಮ್ಮನಿರು ಏನು ದವಾಖಾನಿಗೆ ನಾ ಕರ್ಕೊಂಡು ಹೋಗ್ತೀನಿ ನಾ ಹೋಗಿ ಪಟ್ಟನಂತ ಹೋಗಿ ಒಂದು ರಿಕ್ಷಾ ತೊಗೊಂಬರ್ತೀನಿ ಏನು ಅಯ್ಯೋ ನಾನೀಗ ಅಷ್ಟು ಮಾಡ್ತೀನಿ ತಡಿ ಅಯ್ಯೋ ಲಗುನ ಹೋಗಿ ಹಿಂಗೆ ಮಾಡ್ತೀನಿ ಫಸ್ಟ್ ಫೋನ್ ಹಚ್ಚಿ ಆ ಹುಡುಗಗೆ ಹಾಂ ಅನ್ನೋಗೆ ಹೇಳ್ತೀನಿ ತಡಿ ಹಲೋ ಅನ್ನು ಹಾಂ ಒಂದಿಟ ಹೋಗಿ ಸ್ವಲ್ಪ ಹುಡುಗ ಕರ್ಕೋರ್ವಾ ಹಾಂ ಇಲ್ಲ ಒಂದಿಟ ಇಲ್ಲೇ ಒಬ್ಬರಿಗೆ ದವಾಖಾನೆ ಕರ್ಕೊಂಡು ಹೊಂಟೇನೆ ನಾನು ಪಟ್ಟಂತಂದು ಹೇಳಿ ಸ್ವಲ್ಪ ಹೋಗಿ ಹುಡುಗನ ಕಡೆ ಯಾರಿಲ್ಲ ಹೋಗ್ವಾ ಎಷ್ಟೊತ್ತಾಕೈತೆ ನಾನು ಲಘು ಬರ್ಬೇಕಂತ ಬಂದಿದ್ದೆ ಅದು ಏನೋ ಆಗೈತೆ ನಾ ಬಂದಿಂದೆಲ್ಲ ಹೇಳ್ತೀನಿ ನಿಂಗೆ ಆಟೋ ಹಾಂ ಬರ್ರಿ ಇಲ್ಲ ಒಂದು ಸ್ವಲ್ಪ ಆಟೋ ಹಾಂ ಬರ್ರಿ ಅಣ್ಣಾರ ಒಂದಿಟ ಒಬ್ರಿಗೆ ಆರಾಮಿಲ್ಲ ಬರ್ರಿಪ್ಪ ಕರ್ಕೊಂಡು ಹೋಗ್ಬೇಕಿತ್ತು ಹಾಂ ಬರ್ರಿ ಆಯ್ತು ನಾನು ಇಡ್ತೀನಿ ನಾನು ಹಾಂ ಸರಿಯಾಗಿ ಹಿಡ್ಕೊಳ್ಳಿ ಸರಿಯಾಗಿ ಮತ್ತೆ ಕಾಲು ಬಿಡಬೇಡಿ ಆಯಿತಾ ಹಾಂ ಹಿಂಗೆ ಬರ್ರಿ ಅಣ್ಣಾರ ಹಿಂಗೆ ನಾನು ಒಳಗೆ ಹೋಗ್ಬಿಡ್ತೀನಿ ರೀ ರಿಕ್ಷಾದಾಗ ನೀವು ಹತ್ತಿಸ್ಬಿಟ್ಟು ಬರ್ರಿ ಹಾಂ ಏನಾಗ್ತಾ ಇದೆ ಅಮ್ಮ ಹಾಂ ಹೇಳಿ ಏನಾಗ್ತಾ ಇದೆ ಹೊಟ್ಟೆ ತುಂಬ ನೋವ್ತಾ ಇದೆಯಾ ಯಾವಾಗಿಂದ ನೋವ್ತಾ ಇದೆ ನಿನ್ನೆ ಮಧ್ಯಾಹ್ನ ರೀ ನಿನ್ನೆ ಮಧ್ಯಾಹ್ನ ಸ್ವಲ್ಪ ನೋವಾತಿತ್ರಿ ರಾತ್ರಿಯಿಂದ ಭಾಳ ನೋವಾಗತ್ತಿತ್ರಿ ಏನಮ್ಮ ನಿನ್ನೆ ಮಧ್ಯಾಹ್ನದಿಂದ ನೋವಂದ್ರೆ ಇವಾಗ ಕರ್ಕೊಂಬಂದಿದ್ದೀರಲ್ಲ ನೀವು ಡಾಕ್ಟರ್ ಇಲ್ಲ ರೀ ನಾನು ನಮ್ಮ ಮನೆ ಭಾಳ ದೂರ ಇರ್ತೈತೆ ರೀ ಅಂದ್ರೆ ನಾನು ಹಂಗೆ ಬೆಟ್ಟಾಗಕ್ಕಂತೇಳಿ ಹೋಗಿದ್ದೆ ರೀ ನನಗೆ ಗೊತ್ತೇ ಇಲ್ಲ ರೀ ಮತ್ತು ಹಂಗೆ ನಾನು ಕರ್ಕೊಂಡು ಬಂದೆ ರೀ ನನಗೆ ಈಗ ಗೊತ್ತಾಯ್ತು ನನಗೆ ಅಯ್ಯೋ ಡೇಟ್ ಯಾವಾಗಾಗಿತ್ತಮ್ಮ ಡೇಟ್ ಯಾವಾಗಾಗಿತ್ತು ಏನಾದರೂ ನೆನಪಿದೆಯಾ ಹ್ಞೂ ರೀ 2 ತಿಂಗಳಾತ್ರಿಪ್ಪ ಇದು ಯಾಕೋ ಮಿಸ್ ಕ್ಯಾರೇಜ್ ಥರ ಕಾಣ್ತಾ ಇದೆ ನನಗೆ ಅವ್ರನ್ನ ಒಳಗೆ ಕರ್ಕೊಂಡು ಬನ್ನಿ ಹಾಂ ಬನ್ನಿ ನಡೆಯೋಕ್ಕಾಗತ್ತಿಲ್ರಿ ನಂಗೆ ಇಲ್ಲ ಇಲ್ಲೇ ಇದೆ ನೋಡಿ ಪಕ್ಕದಲ್ಲೇ ಇದೆ ಬೆಡ್ ಅಲ್ಲೇ ಹಾಂ ಅಲ್ಲೇ ಒಂದು ಸ್ಕ್ಯಾನ್ ಮಾಡ್ತೀನಮ್ಮ ಸ್ವಲ್ಪ ನೋವಾಗುತ್ತೆ ಹೊಟ್ಟೆ ಭಾಳ ಓದ್ತಿದ್ರಿ ಅಮ್ಮ ಇಲ್ಲಿ ನೋಡಿ ಏನಾಗಲ್ಲ ಏನಮ್ಮ ನಿನ್ನ ಹೆಸರೇನು ಹಾಂ ಏನು ನಿನ್ನ ಹೆಸರು ಆಯ್ತು ಈಗ ಒಂದೇ ನಿಮಿಷದಲ್ಲಿ ಆಗೇ ಹೋಗುತ್ತೆ ನರ್ಸ್ ಇವ್ರಿಗೆ ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ಈಗ ಎಮರ್ಜೆನ್ಸಿ ವಾರ್ಡಿಗೆ ಹಾಕು ಆಮೇಲೆ ಇವ್ರಿಗೆ ಇವಾಗಲೇ ಸರ್ಜರಿ ಆಗಬೇಕು ಇವ್ರ ಕಡೆ ಯಾರಿದ್ದಾರೆ ನೋಡಿ ಅವ್ರಿಗೆ ಹೇಳಿಬಿಡಿ ನೀವೇ ಅಲ್ಲ ಅವ್ರ ಕಡೆ ಬಂದಿದ್ದು ಅವ್ರು ಯಾರಿದ್ದಾರೆ ಅವ್ರ ಹಸ್ಬೆಂಡ್ ಅದು ಯಾರಾದರೂ ಇದ್ದಾರಾ ಜೊತೆಗೆ ಬಂದಿದ್ದಾರಾ ಅವ್ರದ್ದು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಅವ್ರಿಗೆ ಈಗ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಏನ್ರಿ ಸರ್ಜರಿ ಏನಾಗಿತ್ತು ರೀ ಅಂಥದ್ದು ಅಂದರೆ ನನಗೀಗ ಓಕೆ ಗಂಡನೂ ಇಲ್ಲರಿ ಎಲ್ಲಿ ಹೋಗ್ಯಾರೇನು ಅವರು ನಿನ್ನೆಯಿಂದ ಹೋಗ್ಯಾರಂತೆ ಈಗ ನಂಗೆ ನಂಬರು ಇಲ್ಲರಿ ಅವ್ರ ಕಡೆ ಅವ್ರ ನಂಬರಿಂದ ಹಚ್ಚಕ್ಕೆ ಹೇಳ್ರಿ ಅವ್ರಿಗೆ ಆಮೇಲೆ ಏನಾಗಿತ್ತಂತ ನನಗೇನು ಗೊತ್ತಾಗಲಿಲ್ಲ ರೀ ಏನಾಗಿತ್ತು ರೀ ಸರ್ಜರಿ ಮಾಡುವಂಥದ್ದು ನೀ ಅವನ ಬಂಗಾರ ಪಾಚಿ ಮಾಡ್ತೀರನ ನಿದ್ದೆ ಬಂದಾವು ನಿಂಗೆ ನಿದ್ದೆ ಬಂದಾವು ಬಾರಪ್ಪ ಬಾ ಪಾಚಿ ಮಾಡಿಸ್ತೀನಿ ಬಾ ನೀ
ಹೋಗೈತಿ ಬರ್ತೈತಿ. ಇವತ್ತು ಚಿಕ್ಕಿ ನಿಂಗೆ ಪಾಚಿ ಮಾಡಿಸ್ತಾ. ನಿದ್ದೆ ಬಂದೈತಿ ನಿಂಗೆ? ತುಂಬ ತೆಚ್ಚಿ ಮಾಡ್ತೀನಿ. ಓನಂತೇನಪ್ಪ ನೀನು. ಒಂದೊಂದಂತೂ ಏನು ಅರ್ಥನೇ ಆಗಲ್ಲ. ಒಂದೊಂದು ಎಷ್ಟು ಚಂದ ಮಾತಾಡ್ತೀವಿ, ಒಂದೊಂದು ಏನು ಅರ್ಥನೇ ಆಗಲ್ಲ. ಆಯ್ತು ಬಾ, ಒಳಗೆ ಬಾರಪ್ಪ ನೀನು. ಇವಾಕಿದು ಸಿಟ್ಟು ಇರೋದೈತೇನೆ ಇಲ್ಲ, ಒಳಗೆ ಹೋಗಕ್ಕೆ ಹೆದರಿಕೆ ಬರತ್ತೆ ನಂಗಂತರು. ಸುರೇಖಾ, ಸುರೇಖಾ, ಏನಮ್ಮ? ಅಕ್ಕ ಇಲ್ಲ. ಇಲ್ಲ ಎಲ್ಲೋಗಿ ಹೇಳಕ್ಕಿ? ಮಾಮ ಅಕ್ಕ ದವಾಖಾನಿಗೆ ಹೋಗ್ಯಾಳ. ದವಾಖಾನಿಗೆ? ಇದಕ್ಕೆ ಏನಾಗಿತ್ತಕ್ಕಿಗೆ? ಅದು ಯಾರೋ ಲಲಿತಾ ಅಂತಲ್ಲ, ಅವ್ರಿಗೆ ಕರ್ಕೊಂಡು ದವಾಖಾನಿಗೆ ಹೋಗ್ಯಾಳ. ಏನ ಅಂದ್ರೆ ಅಕ್ಕಿಗೂ ಹೊಡೆದು ಏನಾರ ತೆಲಿಗಿಲಿ ಹೊಡೆದಾಳೆ ಏನು ಮಾಡ್ಯಾಳ? ಯವ್ವಾ ನನ್ನ ಹೆಂಡತಿ, ಅಯ್ಯಪ್ಪ ಏನಿದು? ಅದು ಎದಕ್ಕೆ ಅಂದ್ರೆ ಅರ್ಥ ಆಗಿಲ್ವ ನಂಗೆ. ಏನಾಗಿತ್ತಿ? ನನಗೂ ಗೊತ್ತಿಲ್ಲ ಮಾಮ. ನೋಡಿ ದವಾಖಾನೆ ಅಂದ್ರೆ ಹೋದ್ರೆ ಆಮೇಲೆ ನಿಂಗೂ ಬರಕ್ಕೆ ಹೇಳೋದು. ನೀ ಹೋಗ್ಬೇಕಂತ ಅರ್ಜೆಂಟ್ ಐತಂತ, ದವಾಖಾನೆ ಕಡೆ ಹೋಗ್ಬೇಕಂತ ನೋಡು. ನೀ ಫೋನ್ ಹಚ್ಚ, ಎಲ್ಲೈತಂತ ಹೇಳ್ತಾರ ದವಾಖಾನೆ, ಯಾವ ದವಾಖಾನಿಗೆ ಬರ್ಬೇಕಂತೇಳಿ. ಹುಡುಗ ಮುಕ್ಕೊಂಡಾನೆ, ಅದಕ್ಕೆ ನಾನು ಒಂದಿಟ್ಟು ಅಡುಗೆ ಮಾಡತ್ತೀನಿ, ಅಡುಗೆ ಮಾಡ್ಕೊತೀನಿ ಮಾಮನ. ನೀ ಹೋಗು. ಏನಿದು ಫೋನ್ ಹಚ್ಚಲೇ ಬೇಡ, ಹೆದರ್ಕೊಂಡು ಆಗತ್ತಿತ್ತು ನಂಗೆ. ಹಚ್ತೀನಿ ತಡಿವಾ ಫಸ್ಟ್. ಹಲೋ ಹಲೋ ಸುರೇಖಾ, ಏನಾತ? ಈಕೆಗೆ ಲಲಿತಾಗ ದವಾಖಾನೆ ಕರ್ಕೊಂಬಂದಿದ್ದೀರಿ ನಾನು. ಒಂದಿತ್ತ ದೌಡ್ ಬರ್ರಿ ನೀವು. ಅಲ್ಲೋ ಮಾರಯ್ಯ, ಏನಾತ? ಅಕ್ಕಿಗೂ ಹೊಡೆದೇನು ಮತ್ತೆ ಏನು ಮಾಡಿದಿ? ಆಕಿಗೆ ನಾನು ಮತ್ತೆ ಬೈಬೇಕಂತ ಹೋಗಿದ್ದೆ, ಹೊಡಿಬೇಕಂತೇನು ಹೋಗಿದ್ದಿಲ್ಲ. ಆದ್ರೆ ಆಕಿ ಮೊದ್ಲಾನ ಹೊಟ್ಟಿನು ಅಂತೇಳಿ ಹತ್ಕೊಂತ ಬಿದ್ದಿದ್ಲಿ ರೀಕಿ. ಆಕಿ ನಿನ್ನೆ ನಿಮ್ಗೆ ಫೋನ್ ಹಚ್ಚಿ ದವಾಖಾನಿಗೆ ಕರ್ಕೊಂಡು ಹೋಗಿ ಬಾ ಬಸ್ಸು ಅಂತೇಳಿ ಮಧ್ಯಾಹ್ನ ಹಚ್ಚಿದ್ಲಲ್ಲ, ಆವಾಗ ಸುಮ್ಮನೆ ಆಕಿಗೆ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಏನೋ. ಈಗ ನನಗೆ ಅಗದಿ ಭಾಳ ಬೇಜಾರಾಗತ್ಬಿಟ್ಟೈತ್ರಿ ಪಾಪ. ಭಾಳ ಅಂದ್ರೆ ಭಾಳ ತ್ರಾಸ ಮಾಡ್ಕೊಳತಿದ್ಲಕ್ಕಿ. ಆಕಿಗೇನೋ ಅರ್ಜೆಂಟಿಗೆ ಸರ್ಜರಿ ಮಾಡಂದಾರಂತ. ಆಕಿ ಗಂಡಂದ ನಂಬರ್ ಅದು ನೋಡ್ಬೇಕಂದ್ರೆ ಈಗ ಆಕಿ ಏನು ಮಾತಾಡೋ ಸ್ಥಿತಿ ಒಳಗೆ ಇಲ್ಲಕ್ಕಿ. ಈಗ ಅದಕ್ಕೆ ಹೆಂಗೆ ಮಾಡೋಣ ಈಗ ಒಂದು ಇದ್ರದ್ದು ಒಂದು 50,000 ರೂಪಾಯಿ ಖರ್ಚು ಬರ್ತೈತೆ ನಾತಾರ ಅವರು. ಈಗ ನಾ ನಿಮ್ಮ ಕಡೆ ಇದ್ರೆ ಹಾಕಿಬಿಡ್ರಿ, ಯಾಕಂದ್ರೆ ಜೀವದ ಪ್ರಶ್ನೆ ನೋಡ್ರಿ. ಆಮೇಲೆ ಆಕಿ ಕೊಡ್ತಾಳ ಬಿಡ್ತಾಳ, ಆದರೆ ಇರಂಗಿರಲಿ. ಹೌದಿಲ್ಲ, ಏನಂತೀರಿ? ಇನ್ನು ಹೌದಾ? ಆಯ್ತು ತಡಿ, ನನ್ನ ಕಡೆ ಆಕಿ ಗಂಡನ ನಂಬರ್ ಐತಿ, ನಾ ಫೋನ್ ಹಚ್ಚಿ ಕೇಳ್ತೀನಿ ನಮ್ಗೆ ಏನಂತ ತಡಿ. ನೋಡೋಣ, ಅವನಿಗೂ ಕಾಲ್ನಾಗ ತೊಗೊತೀನಿ ತಡಿ. ಹಲೋ ಹಲೋ, ಹೇಳ್ರಿ ಅಣ್ಣಾರ, ಏನಾತ್ರಿ? ನೋಡಪ್ಪ, ಇಲ್ಲಿ ನಿನ್ನ ಹೆಂಡತಿಗೇನ ಭಾಳ ಸೀರಿಯಸ್ ಆಗೈತಂತ. ಏನೋ ಹೊಟ್ಟನು ಅಂತೇಳಿ ಆಡಾತಿದ್ಲಂತ. ನನ್ನ ಹೆಂಡತಿ ಕರ್ಕೊಂಡೋಗಿ ದವಾಖಾನೆಗೆ ಹಾಕ್ಯಾರ ಅವ್ರಿಗೆ. ನನ್ನ ಹೆಂಡತಿನೂ ಫೋನ್ನಾಗ ಅದಾಳಪ್ಪ, ಅಲ್ಲಿ ಅವ್ರು ದವಾಖಾನೆಗೆ ಅದಾರ. ನಾ ಇಲ್ಲೇ ಮನೆ ಕಡೆ ಇದ್ದೆ ನಾನು. ಏನೋ ತುಬುಡು ಆಪ್ರೇಷನ್ ಮಾಡ್ರಿ, ಸರ್ಜರಿ ಮಾಡ್ರಿ ಅಂದಾರಂತ. ಈಗ ಮತ್ತೊಂದು 50,000 ರೂಪಾಯಿ ಖರ್ಚು ಹೇಳ್ಯಾರಂತ ಅವರು. ಈಗ ನೀನು ಲಘುನ ಬಂದ್ಬಿಡು, ಎಲ್ಲದಿ ನೋಡು, ಎಲ್ಲಿದ್ರು ಬಂದ್ಬಿಡು ನೀನು. ಏನ್ರಿ ಹೊಟ್ಟೆ ನೋವು ಏನಾತಾಳಂತ್ರಿ? ಹೊಟ್ಟೆ ನೋವು ಆದ್ರೆ ಆಪ್ರೇಷನ್ ಅದು ಹೆಂಗೆ ಆಪ್ರೇಷನ್ ಮಾಡ್ತಾರ್ರಿ ಅವ್ರೆ? ಸಂಡಾಸ್ ಗಿಂಡಾಸ್ ಏನಾರ ಹತ್ತೈತೆ ನಾ ಹೊಟ್ಟೆ ನೋವು ಹಾಕತ್ರೆ. ಹಲೋ ಹಲೋ, ಇಲ್ಲಿ ನೋಡ್ರಿ ಅಣ್ಣಾರ, ಇಲ್ಲಿ ನೋಡ್ರಿ, ನನ್ನ ಧ್ವನಿ ಕೇಳಾತಿತ್ರಿ ನಿಮ್ಗೆ? ಮಾಮ ಇಲ್ಲೇ ಅದನ್ನು ಫೋನ್ನಾಗ ಮಾತಾಡತ್ತಾರಲ್ಲಿ. ಹ್ಞೂ ರೀ, ಕೇಳಾತೈತಿ, ಹೇಳ್ರಿ ಅಕ್ಕಾರ. ನೋಡ್ರಿ, ಆಕಿ ಹೊಟ್ಟೆ ನೋವು ಆತೈತೆ, ಅದನ್ನು ಆತೈತಿ, ಏನಿಲ್ಲರಿ ಭಾಳ ಸೀರಿಯಸ್ ಐತಿ. ಆಕಿದು ಮಿಸ್ಕ್ಯಾರೇಜ್ ಆಗೈತಂತ್ರಿ. ಹೊಟ್ಟೆಗೆ 2 ತಿಂಗಳದ್ದು ಕೂಸಿತ್ತಂತ, ಅದು ಪ್ರೆಗ್ನೆಂಟ್ ಇದ್ಲಂತ್ರಿ, ಮಿಸ್ಕ್ಯಾರೇಜ್ ಆಗೈತಂತ್ರಿ. ಅದು ಏನು ಡಾಕ್ಟರ್ ಕರೆಕ್ಟಂಗೆ ಹೇಳ್ತಾರೆ, ಅದು ನಮಗೆಲ್ಲ ಅವೆಲ್ಲ ಹೆಸರು ಹೇಳಕ್ಕೆ ಬರಲ್ಲ. ನೀವು ಎಲ್ಲಿದ್ರು ಬಂದುಬಿಡ್ರಿ, ತಡ ಮಾಡಬೇಡ್ರಿ. ಆಕಿಗೆ ಇನ್ನೊಂದು ಅರ್ಧ ತಾಸ್ನಾಗಂದ್ರೆ ಆಕಿದು ಆಪ್ರೇಷನ್ ಮಾಡಲಿಲ್ಲ ಅಂದ್ರೆ ಜೀವಕ್ಕೆ ಅಪಾಯ ಐತಂತ್ರಿ ಆಕಿಗೆ. ಹೌದೇನ್ರಿ? ಅಯ್ಯೋ, ನಾ ಇಲ್ಲಿ ಭಾಳ ದೂರ ಅದೇನ್ರಿಪ್ಪ, ನಂಗೆ ಬರೋಕ್ಕೂ ಆಗಲ್ಲ. ಆಮೇಲೆ ನನ್ನ ಕಡೆ ರೊಕ್ಕನೇ ಇಲ್ರಿ. ನಾ ಬಂದ್ರೂ ರೊಕ್ಕ ಇಲ್ಲಲ್ರಿ ನನ್ನ ಕಡೆ. ಏನು ಮಾಡೋದು? ಯಾವ್ದಾರು ಒಂದು ಗೋರ್ಮೆಂಟ್ ದವಾಖಾನೆ ಯಾವುದೋ ಎಲ್ಲರೂ ಒಂದು ಒಯ್ದು ಒಗ್ಗಿರಿಕಿನ ಯಾರು ನೋಡ್ಕೊತಾರೆ. ನನಗೆ ಆಗಲ್ರಿಪ್ಪ. ಅಂದರೆ ನಂಗೆ ಇಲ್ಲಿ ನಮ್ಮ ಅವ್ರಿಗೆ ಆರಾಮಿಲ್ರಿ. ನಾನು ಇಲ್ಲಿ ಬಂದೇನು ಊರಿಗೆ, ಈಗ ಬರೋಕ್ಕಾಗಲ್ರಿ. ಅವ್ರಂತೂ ಅಪ್ಪುಟ್ಟ ಹೇಳೋಕ್ಕಾಗಲ್ರಿ ನಮ್ಮ ಅವ್ರಿಗೂ. ನಂಗೆ ಬರೋಕ್ಕಾಗಂಗಿಲ್ರಿ ನಂಗೆ. ಹಲೋ ಹಲೋ ರೀ ಅಣ್ಣಾರ, ಅಯ್ಯೋ ಕಟ್ಟ ಮಾಡಿದ್ನಲ್ಲ ಈಗ ನಮಗೆ. ಹಲೋ ರೀ, ಏನು ರೀ ಇವಾಗ ಕಟ್ಟ ಮಾಡಿದ್ನಲ್ಲ? ಇವನು ಕಟ್ಟ ಮಾಡಿದ್ನಲ್ಲ ಅವನ ಕರೆನು. ಇದಂತ ಪತ್ರ ಹೊಳೈತಿದು. ಒಳ್ಳೆತ್ರಿ ಅವ್ನು ಬಾಡ್ಯಾನಂತವನಿಗೆ. ಎಂತವನದನ್ರಿ ಅವನು ತೀರಾ ಛೀ. ಇಂಥವ್ರು ಇದ್ರಂದ್ರೆ ಏನು ನೋಡಿ ಪಾಪ. ಅಲ್ಲ, ಇಂಥ ಟೈಮ್ ಒಳಗೂ ಯಾರು ಏನು ಮಾಡ್ತಿದ್ದ ನೋಡಿವ. ಈ ಥೂ 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 ಥೂ. ಫೋನ್ನ ಸ್ವಿಚ್ ಆಫ್ ಮಾಡ್ಯಾನ್ಲೇವ. ಹತ್ತವಲ್ದು ನೋಡಿಲ್ಲಿ, ಹತ್ತವಲ್ದು ಸ್ವಿಚ್ ಆಫ್ ಅಂತ ಬರತೈತಿ. ಹೋಗ್ಲಿ ಬಿಡ್ರಿ, ಇನ್ನೇನು ಮಾಡ್ತೀರಿ? ಒಂದು ಕೆಲಸ ಮಾಡಿರಿ. ಯಾವುದು ಈಗ ರೊಕ್ಕ
ಹಾಂ ನಿಮ್ಮ ಸೌಕಾರ ಕಡೆ ಹೋಗಿ ಇಸ್ಕೊರಿ, ಸಾಲ ಅಂತ ಇಸ್ಕೊಂಬಂದ್ಬಿಡ್ರಿ. ಅಂದ್ರೆ ಹಿಂಗೆ ಹೇಳ್ರಿ, ಅವ್ರಾಗ ಕೊಡ್ತೀನಿ ಅಂದ್ರೆ ಚಲೋ ಆತ. ಇಲ್ಲಾಂದ್ರೆ ನಿಮ್ಮ ಹೆಸರು ಹೇಳಿ ನಂದು ಇದ್ರೊಳಗೆ ಸ್ವಲ್ಪ ಮುರ್ಕೊಂತ್ರಿ ಕೊಡ್ರಿ. ಆಕಿ ಎಲ್ಲ ಆರಾಮಾದಿಂದ ಕೊಡ್ತಾಳೋ ಬಿಡ್ತಾಳೋ. ಈಗ ಕೊಡನ್ನಕ್ಕೂ ಏನು ಮಾಡ್ತಾಳೆ ಆಕಿ ತಿಳಿದಾಕಿ ಕೊಟ್ಟರೆ ಚಲೋ, ಇಲ್ಲಾಂದ್ರೆ ಇಲ್ಲ. ನಡೀತೈತೆ ತಗೋ. ಈಗ ನಾವು ಮನುಷ್ಯತ್ವ ತೋರಿಸ್ಬೇಕಲ್ಲ. ಈಗ ಹೋಗಿ ನಿಮ್ಮ ಸೌಕಾರ ಕಡೆ ಇಸ್ಕೊಂಡೆ ಸ್ವಲ್ಪ ಲಘುನ ಅರ್ಜೆಂಟ ಬಂದುಬಿಡ್ರಿ ನೀವು. ಆಯ್ತು ನಮ್ಮ ಸೌಕಾರ ಕಡೆ ಕೇಳ್ತೀನಿ, ಅವ್ರು ಕೊಡ್ತಾರೆ. ಅಷ್ಟು 50 ಕೊಡಲಿಲ್ಲ ಅಂದ್ರೆ ಒಂದು 30 ಕೊಡ್ತಾರೇನೆ. ಕೇಳ್ತೀನಿ, ಮ್ಯಾಲಿಂದ ಎಷ್ಟು ಖರ್ಚು ಬರ್ತೈತಲ್ಲ ಅದು ನಾವು ನೋಡ್ಕೊಂಡ್ರೆ ಅದು ತಗೋ. ಹೋಗ್ತೀನಿ ತಗೋ, ನಾನು ಈಗ ದಾರ್ಯಾಗ ಅದೀನಿ, ಹೊಂಟೀನಿ. ಲಘುನ ಬೈಕ್ ಚಾವಿ ತಡಿ ಒಂದು ತಂಗಿ ಅನ್ಪೂರ್ಣ, ಒಂದಿಟ್ಟು ಬೈಕ್ ಚಾವಿ ಕೊಡುವ ಅಂದಿಟ್ಟು. ಹಾಂ ಮಾಮ ಕೊಟ್ಟೆ. ಇಲ್ಲ ನೋಡ್ದಂಗೆ ಆಗಿತ್ತಲ್ಲ. ಹಾಂ ಸಿಕ್ತು ತಡಿ. ಹಾಂ ಬಂದೆ ಮಾಮ. ತಗೋ ಮಾಮ. ಅಂದ್ರೆ ಭಾಳ ಸೀರಿಯಸ್ ಆಗಿತ್ತಂತೇನು ಮಾಮ? ನೀವು ಏನು ಚಿಂತೆ ಮಾಡಬೇಡ್ರಿ, ನಾ ಹುಡುಗಗೆ ನಾನು ನೋಡ್ಕೊತೀನಿ ತಗೋ. ಅಕ್ಕ ಹೇಳ್ಬಿಡು. ಆಯ್ತು ತಗೋರ್ವ. ಸುರೇಖಾ, ಹಲೋ, ಕೇಳಾತಿತ್ತಲ್ಲ? ನಾನು ಬರಾತೀನಿ. ಹಾಂ ಅಲ್ಲಿ ಫಸ್ಟ್ ಅಲ್ಲಿ ಹೋಗ್ತೀನಿ. ಅವ್ರ ಕಡೆ ಹೋಗಿ ಒಂದಿಟ್ಟು ಇದು ರೊಕ್ಕ ಇಸ್ಕೊಂಡು ನಾನು ಬಂದ್ಬಿಡ್ತೀನಿ ನಾ. ನಮ್ಮ ಅಕ್ಕ ಭಾಳ ಅಂದ್ರೆ ಭಾಳ ಈ ಗುಣ ನಂಗೆ ನಮ್ಮ ಅಕ್ಕಂದು ಭಾಳ ಇಷ್ಟ ಆಗ್ತೈತೆ ರೀ. ಯಾರು ತನ್ನ ಗಂಡಗೆ ಇಟ್ಕೊಂಡಕ್ಕಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ, ಹೌದಿಲ್ರಿ? ಅಂದರೂ ನಮ್ಮ ಅಕ್ಕ ಭಾಳ ಗಟ್ಟಿ ಭಾರಿ ಗಟ್ಟಿ ರೀ ಆಕಿ ನಮ್ಮ ಅಕ್ಕ. ನಾನಾರ ಆಕಿ ಜಗದಾಗ ಜೇರ್ ಕಳ್ಸಿ ನಾನೇ ಇದ್ದಿದ್ರು ಏನು ಹ್ಯಾಮ ತೋರಿಸ್ತಿದ್ನೋ ಏನೋ ಏನು ಮಾಡ್ತಿದ್ನೇನೋ, ಆಕಿನ ಮುಂದೆ ಹೋಗಿ ಆಕಿನ ದವಾಖಾನಿಗೆ ತೋರಿಸಿ ಮಾಡಾತಾಳ. ಭಾಳ ಖುಷಿ ಆತ್ರಿಪ್ಪ ನನಗಂತರೂ. ನೋಡಿದ್ರಲ್ರಿ ಫ್ರೆಂಡ್ಸ್, ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಈ ಕತೆ ಒಳಗೆ ಇನ್ನೂ ಭಾಳಷ್ಟು ಸಸ್ಪೆನ್ಸ್ ಐತಿ. ಇದು ಇನ್ನೂ ನೋಡ್ತಾ ಇಂಟ್ರೆಸ್ಟಿಂಗ್ ಭಾಳ ಐತಿ. ಮಿಸ್ ಮಾಡ್ಕೋಬೇಡ್ರಿ. ಡೈಲಿ ವೀಡಿಯೋಸ್ ಬರ್ತಾವೆ, ಡೈಲಿ ನೋಡಿರಿ. ಹಂಗೆ ಸಪೋರ್ಟ್ ಮಾಡಿರಿ. ಆಮೇಲೆ ನಿಮ್ದು ಯಾವ ಊರಿಂದ ನೋಡಾತೀರಿ, ನಿಮ್ಮ ಹೆಸರೇನಂತ ನಾನು ಕಮೆಂಟ್ ಮಾಡೋಕೆ ಹೇಳಿದ್ದೆ, ದಯವಿಟ್ಟು ಕಮೆಂಟ್ ಮಾಡಿರಿ. ಈ ಸಂಡೇ ನಾನು ಲೈವಿಗೆ ಬಂದು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ನಿಮ್ಮ ಸಂಬಂಧ ಲೈವಿಗೆ ಬರತ್ತೀನಿ ರೀ. ದಯವಿಟ್ಟು ಲೈವಿಗೆ ಬಂದು ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.